ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಫಿಲ್ಮಿ ಜೀವನ. ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಪರಿವರ್ತನೆ ಆಗಿದೆ. ಕ್ಯಾಪ್ಟನ್ ಮಂಜು ಮಹಾರಾಜ ಆಗಿದ್ದಾರೆ. ಇತರೆ ಸ್ಪರ್ಧಿಗಳೆಲ್ಲ ಪ್ರಜೆಗಳಾಗಿದ್ದಾರೆ. ಮಹಾರಾಜ ಮಂಜುಗೆ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು. ಆ ಸೀಕ್ರೆಟ್ ಟಾಸ್ಕ್ನ ಉಗ್ರಂ ಮಂಜು ಬಳಸಿಕೊಂಡ ರೀತಿ, ಪರ್ಫಾರ್ಮ್ ಮಾಡಿದ ರೀತಿಯೇ ಅದ್ಭುತ. ಉಗ್ರಂ ಮಂಜು ಅವರ ಜಾಣ್ಮೆಗೆ ಒಂದು ಬಹುಪರ ಹೇಳಲೇಬೇಕು. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋಗಿನ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಮಹಾರಾಜನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಮಹಾರಾಜ ಈ ಮನೆಯ ಕ್ಯಾಪ್ಟನ್ ಮಂಜು. ಮಹಾರಾಜನಿಗೆ ತುಂಬ ಹಠ, ಸ್ವಲ್ಪ ಒರಟ, ಕೊಂಚ ನಿಕೃಷ್ಟ, ಒಮ್ಮೊಮ್ಮೆ ಕಪಟ, ಒಮ್ಮೊಮ್ಮೆ ತಲೆಗೆ ಮದ ಏರಿಸಿರುವ ಈ ಪಟ್ಟ ಮಹಾರಾಜ ಕೊಡುವ ಕಾಟಗಳನ್ನು ಅನುಭವಿಸುತ್ತಾ ಪ್ರಜೆಗಳು ಸಹನೆಯಿಂದ ಜೀವನ ನಡೆಸಬೇಕಿದೆ ಎಂದು ಬಿಗ್ ಬಾಸ್ ಘೋಷಿಸಿದ್ದರು. ಬಳಿಕ ಮಹಾರಾಜನ ಪಟ್ಟಾಭಿಷೇಕ ಆಯಿತು. ಗ್ರೇ ಏರಿಯಾ ರಾಜ, ಸ್ಟ್ರಾಟಜಿ ಕಿಂಗ್ ಅಂತೆಲ್ಲ ಬಹುಪರ ಹಾಕಿ ಮಹಾರಾಜ ಮಂಜುಗೆ ಪಟ್ಟಾಭಿಷೇಕ ಮಾಡಲಾಯಿತು. ಬಿಗ್ ಬಾಸ್ ಮನೆಯಲ್ಲಿ ಮಹಾರಾಜ ಮಾಡಿರುವಂತಹ ಕೆಲವು ರೂಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಯಾರು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಹಾಗಿಲ್ಲ. ನಾನು ನಡೆದುಕೊಂಡು ಬರುವ ದಾರಿಯಲ್ಲಿ ಜಾಗ ಕೊಟ್ಟು ನಿಲ್ಲಬೇಕು. ನನ್ನ ಮುಂದೆ ಕೈಕಟ್ಟಿ ನಿಲ್ಲಬೇಕು. ನಾನು ಮಾತನಾಡಬೇಕಾದ್ರೆ ಬೇರೆ ಯಾರೂ ಮಾತನಾಡಬಾರ್ದು. ಏನೇ ಮಾತನಾಡುವಂತಿದ್ದರೆ ಕೈ ಎತ್ತಿ ಮಾತನಾಡಬೇಕು. ಇಲ್ಲಿ ಪ್ರಜೆಗಳಿಗೂ ಅವಕಾಶ ಉಂಟು. ಮಹಾರಾಜನ ಪಟ್ಟಕ್ಕೆ ಅಗೌರವ ಬಂದರೆ ಕ್ಷಮಿಸುವುದಿಲ್ಲ. ಸಾಮ್ರಾಜ್ಯದಲ್ಲಿ ಯಾರೂ ಕೂಡ ಚಪ್ಪಲಿ ಹಾಕಬಾರದು ಅಂತೆಲ್ಲ ಸಾಮ್ರಾಜ್ಯದ ನಿಯಮಗಳನ್ನು ಮಹಾರಾಜ ಮಂಜು ಹೇಳಿದ್ದರು. ಪ್ರಶ್ನೆ ಮಾಡಿದ ಧನ್ರಾಜ್ಗೆ, ನಗಾಡುತ್ತಿದ್ದ ಚೈತ್ರಾಗೆ ಮಹಾರಾಜ ಶಿಕ್ಷೆ ವಿಧಿಸಿದರು. ಹೀಗೆ ಮಹಾರಾಜನ ದರ್ಬಾರು ನಡೀತಿರ್ಬೇಕಾದ್ರೆ ಬಿಗ್ ಬಾಸ್ ಸೀಕ್ರೆಟ್ ಆಗಿ ಒಂದು ಟಾಸ್ಕ್ ಕೊಡ್ತಾರೆ. ಪ್ರಜೆಗಳ ಪೈಕಿ ನಿಮ್ಮ ಆಯ್ಕೆಯ 4 ಪ್ರಜೆಗಳಿಗೆ 2 ಪ್ರಜೆಗಳು ಜೋರಾಗಿ ನಗುವಂತೆ ಹಾಗೂ 2 ಪ್ರಜೆಗಳು ಕಣ್ಣೀರಿಟ್ಟು ನೈಜವಾಗಿ ಅಳುವಂತೆ ಮಾಡಬೇಕು. ನೀವು ಯಾವುದೇ ರೀತಿಯ ಆದೇಶವನ್ನು ನೀಡಿ ನಗಿಸುವಂತಿಲ್ಲ, ಅಳಿಸುವಂತಿಲ್ಲ. ಭಾವನೆ ನೈಜವಾಗಿರಬೇಕು. ನಿಮ್ಮ ಆಯ್ಕೆಯ 4 ಪ್ರಜೆಗಳ ಪೈಕಿ 3 ಪ್ರಜೆಗಳು ಯಶಸ್ವಿಯಾಗಿ ಟಾಸ್ಕ್ ಪೂರ್ಣಗೊಳಿಸುವಂತೆ ನೀವು ಮಾಡಿದರೂ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗುತ್ತೀರಿ ಎಂದು ಮಂಜುಗೆ ಬಿಗ್ ಬಾಸ್ ವಿವರಿಸಿದ್ದರು. ಸೀಕ್ರೆಟ್ ಟಾಸ್ಕ್ ಪರಿಣಾಮ ತ್ರಿವಿಕ್ರಮ್ ಮತ್ತು ರಜತ್ನ ಮಂಜು ನಗಿಸಿದರು. ಹಾಗೆ ಗೋಲ್ಡ್ ಸುರೇಶ್ ಜೊತೆ ಮಾತನಾಡಿ ಎಮೋಷನಲ್ ಮಾಡಲು ಮಂಜು ಟ್ರೈ ಮಾಡಿದ್ರು. ಆದರೆ ಸುರೇಶ್ ಅಳ್ಳಿಲ್ಲ. ನೋವಾದಾಗ ಹಿಡಿದಿಟ್ಟುಕೊಳ್ಳಬೇಡ, ಜೋರಾಗಿ ಹತ್ತು ಬಿಡಿ ಅಂತ ಮಂಜು ಹೇಳಿದ್ರು. ಕಣ್ಣೀರೇ ಸತ್ತು ಹೋಗ್ಬಿಟ್ಟಿದೆ ಎಂದು ಗೋಲ್ಡ್ ಸುರೇಶ್ ಹೇಳಿದ್ರು. ಮತ್ತೆ ಟಾರ್ಗೆಟ್ ಮಾಡಿದ್ದು ಶಿಶಿರ್ನ. ಶಿಶಿರ್ ಜೊತೆ ಮಂಜು ಮಾತಿಗಿಳಿದರು. ಅಡುಗೆ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂಬ ಮಾತು ಬಂತು. ಆ ಮಾತು ಕೇಳಿದಾಗ ನೋವಾಯಿತು, ತುಂಬ ನೋವಾಯಿತು ಮಂಜಣ್ಣ ಎಂದು ಶಿಶಿರ್ ಕಣ್ಣೀರಿಟ್ಟರು. ಬಳಿಕ ಶಿಶಿರ್ಗೆ ಮಂಜು ಸಮಾಧಾನ ಮಾಡಿದರು. ಡಿಸೆಂಬರ್ 14 ನನ್ನ ಹುಟ್ಟುಹಬ್ಬ, ಅಲ್ಲಿವರೆಗೂ ನಾನಿರಬೇಕು ಅಂತ ತುಂಬ ಆಸೆ ಇದೆ ಎಂದು ಶಿಶಿರ್. ಅದಕ್ಕೆ ನಿಜವಾಗಿಯೂ ನೀನು ಇದ್ದೇ ಇರ್ತೀಯ ಅಂತ ಮಂಜು ಧೈರ್ಯ ತುಂಬಿದರು. ಈ ರೀತಿಯಾಗಿ ಉಗ್ರಂ ಮಂಜು ಅವರು ತಮ್ಮ ಆಟವನ್ನು ಆಡುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಗ್ರಂ ಮಂಜು ಅವರ ಆಟ ಚೆನ್ನಾಗಿದೆಯಾ ಇಲ್ವಾ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.